ಯಾವ ಸಂಘಟನೆಯಿಂದ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಇನ್ನು ದೆಹಲಿ ಕಾರು ಸ್ಫೋಟದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ಟಿವಿ 9ಗೆ i20 ಕಾರು ಸ್ಫೋಟದ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. 6:52ಕ್ಕೆ ಆದಂತ ಘೋರ ಇದು. ನಿನ್ನೆ ಸಂಜೆ ಜನನಿಬಿಡ ಪ್ರದೇಶದಲ್ಲಿ i20 ಕಾರು ಸ್ಫೋಟವಾಗಿತ್ತು. ಮುಗಿಲೆತ್ತರಕ್ಕೆ ಆವರಿಸಿದಂತ ಬೆಂಕಿ, ಬೆಚ್ಚಿ ಬಿದ್ದಂತ ಜನ. ನೋಡಿ, ಮತ್ತೊಂದು ದೃಶ್ಯ ಈಗ ಸಿಗ್ತಾ ಇದೆ ಸಿಸಿಟಿವಿಯಲ್ಲಿ. ಬ್ಲಾಸ್ಟ್ ಆದ ಕೂಡಲೇ ಏನದು ಶಬ್ದ ಅಂತ ಜನ ಒಂದ್ಸಲ ಆ ಕಡೆ ನೋಡ್ತಾರೆ. ನೋಡಿ, ಬ್ಲಾಸ್ಟ್ ಆದಂಥ ಸಂದರ್ಭ ಬೆಂಕಿ ಹೇಗೆ ಆವರಿಸ್ಕೊಳ್ತು ಅಂತ. ಸೊ ಜನರಿಗೆ ಸ್ವಲ್ಪ ಅದು ಇನ್ನೂ ಸಿಂಕ್ ಆಗಿ ಸ್ವಲ್ಪ ಟೈಮ್ ಬೇಕಾಯಿತು. ದೊಡ್ಡ ಬೆಳಕು ಕಾಣುತ್ತೆ, ಒಂದೆಲ್ಲೋ ದೂರದಲ್ಲಿ ಶಬ್ದ ಬಂತು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಅಲರ್ಟ್ ಆಗ್ತಾರೆ ಜನ. ಬಟ್ ದೂರದಲ್ಲಿ ನೀವೀಗ ಅಲ್ಲಿ ಫುಟೇಜನ್ನು ಗಮನಿಸ್ಬೋದು. ನಂತರ ಎಲ್ಲರೂ ಕೂಡ ಓಡೋಕೆ ಶುರು ಮಾಡ್ತಾರೆ. ಒಂದು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ ಆ ಕಡೆ ಅಂತ ಗೊತ್ತಾದಾಗ. ನೀವೀಗ ನೋಡ್ತಿರುವಂಥ ಎರಡು ಪ್ರತ್ಯೇಕ ದೃಶ್ಯಗಳೇನು ಅಂತಂದರೆ, ಒಂದೊಂದು ಫೋಟೋ ಡಾಕ್ಟರ್ ಶಹೀನ್, ಇದು ನಿನ್ನೆ ರೇಡ್ ಆದಂಥ ಸಂದರ್ಭದಲ್ಲಿ ಈಕೆ ವಿಚಾರ ಗೊತ್ತಾಗಿರೋದು. ಇನ್ನೊಂದು ಕಡೆ ಅದಾದಮೇಲೆ ಇಲ್ಲಿ ದೆಹಲಿಲಾದಂಥ ಸ್ಫೋಟ. ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು CCTV ಫುಟೇಜ್ ಈಗ ಲಭ್ಯ ಆಗಿದೆ. ದೂರದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗೋದು, ಆ ಬೆಳಕು, ಬೆಂಕಿ, ಇದೆಲ್ಲವನ್ನು ಕೂಡ ಗಮನಿಸ್ಬೋದು. ಸೊ ಆರಂಭದಲ್ಲಿ ಜನರಿಗೆ ಗೊತ್ತಾಗಿಲ್ಲ, ಅಲ್ಲಿ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ, ಏನೋ ಒಂದು ಬ್ಲಾಸ್ಟ್ ಆಗಿದೆ ಆ ಕಡೆ ಅಂತ. ಕೆಲವರಿಗೆ ಗಮನಿಸಿದಾಗ ಅಲ್ಲಿ ಒಂದು ದೊಡ್ಡ ಸ್ಫೋಟ ಆಗಿರೋದು ನಂತರ ನಿಧಾನವಾಗಿ ಗೊತ್ತಾದಾಗ ಎಲ್ಲರೂ ಕೂಡ ಅಲ್ಲಿಂದ ಅಲ್ಲಾಪಿಲ್ಲಿಯಾಗಿ ಓಡ್ತಾರೆ. बहुत सारी गाड़ियां फट गई है। ಇದೀಗ ನೀವು ನೋಡ್ತಾ ಇದ್ದೀರಾ ದೆಹಲಿಯ ಕೆಂಪುಕೋಟೆ ಬಳಿಯ ಸ್ಟ್ರೀಟ್ ಇದು. ಸೊ ಅಲ್ಲಿನ CCTVಯನ್ನು ಚೆಕ್ ಮಾಡಿದಾಗ ಒಂದು ದೊಡ್ಡ ಬ್ಲಾಸ್ಟ್ ಆಗುವಂಥ ಫುಟೇಜ್ ಈಗ ಸಿಕ್ಕಿದೆ. ಸೊ ಅಲ್ಲಿವರೆಗೂ ಕೂಡ ಜನಸಾಮಾನ್ಯರು ಮಾಮೂಲಿ ಅಲ್ಲಿ ವ್ಯಾಪಾರ ವಹಿವಾಟು, ಒಂದಷ್ಟು ಓಡಾಟ, ಶಾಪಿಂಗ್ ಎಲ್ಲವೂ ಕೂಡ ಆಗ್ತಾ ಇತ್ತು. ಒಂದಷ್ಟು ಜನ ಅಲ್ಲಿ ರಸ್ತೆ ಪಕ್ಕದಲ್ಲಿ ಕೂತಿದ್ದಾರೆ. ಆದರೆ ಬ್ಲಾಸ್ಟ್ನ ದೃಶ್ಯಗಳು ಕ್ಯಾಪ್ಚರ್ ಆಗಿದೆ ಇಲ್ಲಿಂದ, ಈ ಆ್ಯಂಗಲಿಂದ. i20 ಕಾರ್ನಲ್ಲಿದ್ದ ಉಮರ್ನ DNA ಪರೀಕ್ಷೆ ಮಾಡಲಾಗ್ತಿದೆ. ಉಮರ್ ತಾಯಿಯ DNA ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಸ್ಫೋಟದಲ್ಲಿ ಸತ್ತವನು ಉಮರ್ ಅನ್ನೋದು ಪತ್ತೆ ಮಾಡೋದಕ್ಕೆ ಆತ ಹೌದಾ ಅಲ್ವಾ ಅಂತ ಈಗ ಚೆಕ್ ಮಾಡಲಾಗ್ತಿದೆ. ಸ್ಫೋಟದ ವೇಳೆ ಕಾರ್ನಲ್ಲಿ ಇದ್ನಾ ಇಲ್ವಾ ಖಚಿತಪಡಿಸಿಕೊಳ್ಳೋಕೆ ಉಮರ್ ತಾಯಿಯ DNA ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. i20 ಕಾರ್ನಲ್ಲಿದ್ದ ಉಮರ್ನ DNA ಏನಿದೆ ಅದನ್ನು ಕೂಡ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಆ ವ್ಯಕ್ತಿ. ಈಗ ಉಮರ್ ಆತನ DNA ಕೂಡ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಅವರ ತಾಯಿಯ DNA ಕೂಡ ಟೆಸ್ಟ್ ಮಾಡಿ ಎರಡನ್ನೂ ಕೂಡ ಟ್ಯಾಲಿ ಮಾಡಲಾಗುತ್ತೆ. ಈತ ಹೌದಾ ಏನು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಪಡೆದುಕೊಳ್ಳೋಕೆ ಈಗ ಒಂದಷ್ಟು ಫೋಟೋ ಕೂಡ ಲಭ್ಯ ಆಗಿದೆ. ಶಂಕಿತ ಡಾಕ್ಟರ್ ಉಮರ್ ಮೊಹಮ್ಮದ್ ಜೊತೆಗೆ ಇಲ್ಲೂ ಕೂಡ ಡಾಕ್ಟರೇ ಇರುವಂಥದ್ದು ಕೂಡ ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿರೋದು. ನಿನ್ನೆ ವಶಕ್ಕೆ ಪಡೆದಿರುವಂಥ ಒಂದಷ್ಟು ವ್ಯಕ್ತಿಗಳು ಕೂಡ ಇದೇ ವೃತ್ತಿಯಲ್ಲಿದ್ದರು. ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಉಮರ್ ಮೊಹಮ್ಮದ್, ಈತನ ಫೋಟೋ ಸಿಕ್ಕಿದೆ ಈಗ. ಜೊತೆಗೆ ಈತನ ತಾಯಿಯ DNA ಪರೀಕ್ಷೆಯನ್ನು ನಡೆಸಲಾಗಿದೆ. ಯಾಕಂದರೆ ಎರಡನ್ನೂ ಕೂಡ ತಾಳೆ ಮಾಡೋದಕ್ಕೆ, ಅಂದರೆ ಇದೇ ಫ್ಯಾಮಿಲಿ ಸೇರಿದಂಥ ವ್ಯಕ್ತಿನ ಏನು, ಬೇರೆ ಯಾರಾದರೂ ಬಂದಿದ್ರು ಉಮರ್ನ ಕಾರ್ನಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಈಗ ಚೆಕ್ ಮಾಡಲಾಗ್ತಾ ಇದೆ. ಸ್ಫೋಟದ ವೇಳೆ ಕಾರ್ನಲ್ಲಿ ಈತ ಇದ್ನಾ ಇಲ್ವಾ, ಏನಾದರೂ ಸ್ಫೋಟಲಿಟ್ಟು ಸ್ಫೋಟಕವನ್ನು ಬೇರೆಯವರೇನಾದರೂ ಅದನ್ನು ಓಡಿಸೋದಕ್ಕೆ ತಿಳಿಸಲಾಗಿತ್ತಾ, ಆ ಥರದ್ದು ಏನಾದರೂ ಆಗಿತ್ತಾ, ಇದೆಲ್ಲದರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಈಗ ತನಿಖೆ ನಡೆಸಲಾಗ್ತಾ ಇದೆ. ಸೊ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಇದರ ಮಾಲೀಕರು, i20 ಕಾರ್ನ ಮಾಲೀಕರು ಯಾರ್ಯಾರಿದ್ದಾರೆ, ಯಾರಿಂದ ಯಾರಿಗೆ ಸೇಲ್ ಆಗಿತ್ತು, ಕೊನೆಯದಾಗಿ ಯಾರು ಬಳಸ್ತಾ ಇದ್ರು, ಸ್ಫೋಟ ಆಗೋದಕ್ಕೆ ಏನು ಕಾರಣ, ಹೊರಗಿನ ಸ್ಫೋಟಕ ಏನಾದರೂ ಒಳಗಡೆ ಇಡಲಾಗಿತ್ತಾ, ತಂದು ಅಟ್ಯಾಚ್ ಮಾಡಲಾಗಿತ್ತಾ, ಫಿಕ್ಸ್ ಮಾಡಲಾಗಿತ್ತಾ, ಏನು, ಇದೆಲ್ಲದರ ಬಗ್ಗೆ ಕೂಡ ಈಗ ಡೀಟೇಲ್ ಆಗಿ ತನಿಖೆ ನಡೀತಾ ಇದೆ. ಜೊತೆಗೆ ಒಂದಷ್ಟು FSL ಕಡೆಯಿಂದ ಕೂಡ DNA ಸ್ಯಾಂಪಲ್ ಕಲೆಕ್ಷನ್ ಮಾಡುವಂಥ ಒಂದು ಕೆಲಸ ಕೂಡ ಆಗ್ತಿರೋದು. ಈಗ ಸ್ಫೋಟದಲ್ಲಿ ಸತ್ತವನು ಉಮರ್ ಅನ್ನೋದು ಪತ್ತೆ ಆಗೋದಕ್ಕೆ ಈಗ DNA ಪರೀಕ್ಷೆ ಬಹಳ ಮುಖ್ಯ ಆಗುತ್ತೆ. ಆತ ಇದ್ನಾ ಇಲ್ವಾ ಅನ್ನೋದ್ರ ಬಗ್ಗೆ ಇದರ ಡೀಟೇಲ್ ಅನ್ನ ಈಗ FSLನ ಟೀಮ್ ಅವರು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ದೆಹಲಿ ಕಾರು ಸ್ಫೋಟದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. TV9ಗೆ i20 ಕಾರು ಸ್ಫೋಟದ CCTV ದೃಶ್ಯ ಲಭ್ಯ ಆಗಿದೆ. ಕೆಂಪುಕೋಟೆ ಬಳಿ ನಿನ್ನೆ ಸಂಜೆ 6:52ಕ್ಕೆ ಸಂಭವಿಸಿದಂತಹ ಘೋರ. ಅದರ ಇನ್ನೊಂದು ದೃಶ್ಯ
ಸಿಸಿಟಿವಿಯ ದೃಶ್ಯ ಲಭ್ಯ ಆಗಿದೆ. ಎಂಥ ಜನನಿಬಿಡ ಪ್ರದೇಶ ನೋಡಿ, ಚಾಂದಿನಿ ಚೌಕ್ ಇರುವಂತಹ ಜಾಗ. ಅತ್ತ ಕೆಂಪುಕೋಟೆ, ಇತ್ತ ಮೆಟ್ರೋ ಸ್ಟೇಷನ್. ಆ ಸಂದರ್ಭದಲ್ಲಿ ಅಲ್ಲಿ ಮಾರ್ಕ್ ಮಾಡಿದೀವಿ, ಗಮನಿಸ್ತಾ ಇದ್ದೀವಿ, ಬಹಳ ದೊಡ್ಡ ಮಟ್ಟಿಗಿನ ಸ್ಫೋಟ ಆಗತ್ತೆ. ಬೆಂಕಿ ವ್ಯಾಪಿಸೋದನ್ನ ನೋಡ್ತಾ ಇದ್ದೀವಿ. ಮುಗಿಲೆತ್ತರಕ್ಕೆ ಆವರಿಸ್ತಲ್ಲ ಬೆಂಕಿ. ಜನ ಹೆದರಿ ಬೆಚ್ಚಿ ಬಿದ್ದು ಅಲ್ಲಿಂದ ಓಡಿದ್ದಾರೆ. 2 ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ಕಡೆ ಬೆಂಕಿ ಹೊತ್ತಿ ಉರಿಯುವಂತಹ ದೃಶ್ಯ ಕಾಣಿಸ್ತು, ಮತ್ತೊಂದೆಡೆ ಮಾರ್ಕೆಟ್ ಒಳಗಡೆ ಆ ಸ್ಫೋಟದ ಸೌಂಡ್ ಕೇಳ್ತಾ ಇದ್ದಂತೆ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಜೀವ ಭಯ, ಏನಾಯ್ತು ಅಂತನ್ನೋದೇ ಗೊತ್ತಾಗದೆ ಜನ ಅಲ್ಲಿಂದ ಭೀತಿಯಿಂದ ಓಡಿದ್ದಾರೆ. ಇದ್ದಕ್ಕಿದ್ದಂತೆ ಕಾರು ಈ ರೀತಿ ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟಗೊಳ್ಳುತ್ತೆ ಅಂತಂದ್ರೆ